ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕೃಷ್ಣ ಕೃಷ್ಣ, ನನ್ನ ಮಗನಿಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿಯಪ್ಪ. ಇದನ್ನ ಕೀರ್ತನೆ ನಿನಗೆ ತಂದ್ಕೊಟ್ನಾ? ಹೌದು ಅತ್ತೆ, ಅವರೇ ತಂದಿರೋದು. ಪಾಪ ಇದನ್ನ ನೆನ್ನೆನೆ ಅವ್ರು ನನಗೆ ಕೊಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ನಾನೇ ಏನೇನೋ ಮಾಡಿಬಿಟ್ಟೆ. ಎಷ್ಟು ನೊಂದ್ಕೊಂಡ್ರೋ ಏನೋ. ಹಾ, ಅವನು ಬೇಜಾರು ಮಾಡ್ಕೊಂಡಿರ್ಬೋದು. ಅವನು ಯಾರಿಗಾದ್ರೂ ಏನಾದರೂ ಉಡುಗೊರೆ ಕೊಡಬೇಕು ಅಂದರೆ ಯಾರಿಗೇನು ಇಷ್ಟನೋ ಅದನ್ನೇ ತಂದ್ಕೊಡ್ತಾನೆ. ಆದರೆ ನಿನಗೆ ನೋಡು, ನಿನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಈ ಉಡುಗೊರೆ ಕೊಟ್ಟಿದ್ದಾನೆ. ಬಾಲಕೃಷ್ಣ ತಂದ್ಕೊಟ್ಟಿದ್ದಾನೆ ಅಂದರೆ ನಿಮಗೂ ಮುದ್ದಾದ ಬಾಲಕೃಷ್ಣನಂಥ ಮಗು ಆಗಲಿ ಅಂತ. ನನಗೆ ತುಂಬ ಖುಷಿ ಆಗ್ತಿದ್ಯಮ್ಮ. ನಮ್ಮ ಕೀರ್ತನ್ಗೆ ನಿನ್ನ ಮೇಲೆ ವಿಪರೀತವಾದ ಪ್ರೀತಿ ಇದೆ. ಅವನು ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ. ಹೇಳ್ಕೊಂಡ್ರೆ ಎಲ್ಲರೂ ಸಮಾಧಾನವಾಗಿ ನೆಮ್ಮದಿಯಾಗಿರ್ಬೋದು. ಅತ್ತೆ, ನಾನು ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರ್ಲಾ? ಸಾಹೇಬ್ರನ್ನ ನೋಡ್ಲೇಬೇಕು, ಮಾತಾಡ್ಲೇಬೇಕತ್ತೆ. ಹೋಗಿ ಬಂದ್ಬಿಡ್ತೀನಿ. ಈ ಪರಿಸ್ಥಿತಿನಲ್ಲಿ ಹೋಗೋದು ಬೇಡ. ಒಂದು ಕೆಲಸ ಮಾಡು, ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ವಿಚಾರಿಸು. ಯಪ್ಪ, ಇದ್ಯಾಕ್ರಿ ನನ್ನ ನೋಡಿ ಹೀಗೆ ಗಾಬರಿ ಆಗ್ತಾ ಇದ್ದೀರಾ? ಸುಭಾಷ್ ಅವರೇ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಕ್ಕ ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನು ತೊಂದರೆ ಇಲ್ಲ ಅಲ್ಲ? ನೀವು ಗಾಬರಿ ಪಡ ಅಂತದ್ದು ಏನೂ ಇಲ್ಲ. ಅತ್ತಿಗೆ ಆರಾಮಾಗಿದ್ದಾರೆ. ಅಂಕಲ್ ಎಲ್ಲಿ? ಅವ್ರು ಈಗ ತಾನೇ ಮಾರ್ಕೆಟಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಸುಭಾಷ್ ಅವರೇ, ಅಕ್ಕ ಸ್ವಲ್ಪನಾದ್ರೂ ಸಮಾಧಾನ ಆದ್ಲಾ? ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ನಾನು ಬರುವಾಗ ಮಲಗಿದ್ರು ರೀ. ಎಲ್ಲಿ ಎದ್ದ ತಕ್ಷಣ ಗಿಫ್ಟ್ ಕೊಟ್ಟನ್ನು ಹುಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಆಗುತ್ತೆ. ರಾಜೇಶನ್ ಕೊಲೆಗಾರ ಸಿಗೋವರೆಗೂ ಅದಕ್ಕೆ ಸಮಾಧಾನ ಆಗಲ್ಲ. ಎಲ್ಲಿ ಅಂತ ಹುಡುಕ್ತಾಳೆ? ಯಾರನ್ನಂತ ಹುಡುಕ್ತಾಳೆ? ಗೊತ್ತಿಲ್ಲ ರೀ, ಆದ್ರೆ ಹುಡುಕ್ತಾಳೆ. ನನಗೂ ತುಂಬಾ ಭಯ ಆಗ್ತಿದೆ ಸುಭಾಷ್ ಅವರೇ. ರಾಜೇಶನ್ ಕೊಲೆಯಿಂದ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ. ಅಣ್ಣನ ಸಾವು ನ್ಯಾಯ ಕೊಡ್ಸೋದಕ್ಕೆ ಅವಳು ತುಂಬಾ ಹೋರಾಡ್ತಿದ್ದಾಳೆ. ಆದ್ರೆ ಅದರಲ್ಲಿ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ. ಹಾಗಾಗಬಾರ್ದು ಅಂತಾನೆ ಅತ್ತಿಗೆಗಿಂತ ಮುಂಚೆ ಆ ವ್ಯಕ್ತಿನ ನಾನೇ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ಅದಕ್ಕೆ ಬೆಳಿಗ್ಗೆ ಬಂದು ನಿಮಗೆ ತೊಂದರೆ ಕೊಡ್ತಾ ಇರೋದು. ಇದ್ರಲ್ಲಿ ತೊಂದರೆ ಏನು ಬಂತು ಸುಭಾಷ್ ಅವರೇ? ಅಕ್ಕನಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ. ಹಾಗೆ ನೋಡೋದಕ್ಕೆ ಹೋದರೆ ನಾವೇ ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ. ಪ್ಲೀಸ್ ಲಾಯರ್ ಮೇಡಮ್, ನೀವು ತೊಂದರೆಗಿಂದ್ರೆ ಅಂತ ಹೇಳಿ ಎಮೋಷನಲ್ ಟಚ್ ಕೊಡಬೇಡಿ. ಈಗ ನಾನು ನೀವು ಸ್ವಲ್ಪ ತಲೆ ಖರ್ಚು ಮಾಡಿ ಕೆಲಸ ಮಾಡೋಣ. ಬಾ, ಕೊನೆಗೂ ನಿಮ್ಮ ಮುಕ್ತಿಂದ ನಗು ಅನ್ನೋ ತುದುರ್ತಲ್ಲ. ಹಾ ರಾಜಿ ಅವರೇ, ಅವತ್ತೊಬ್ಬ ಬಂದು ಗಿಫ್ಟ್ ಕೊಟ್ಟನಲ್ಲ, ಅವ್ನು ನಿಜವಾಗ್ಲೂ ರಾಜೇಶನ್ ಫ್ರೆಂಡಾ ಅಥವಾ ಅದಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಈ ಥರ ಯಾರಾದರೂ ಮಾಡಿರ್ಬೋದಲ್ವಾ? ರಾಜೇಶನ್ ಫ್ರೆಂಡ್ಸ್ ಯಾರ್ಯಾರು, ಅವ್ರ ಅಡ್ರೆಸ್ ಏನು ಅಂತ ಹೇಳಿ ನಾನು ಒಂದು ಲಿಸ್ಟ್ ಮಾಡ್ಕೋತೀನಿ. ಹಾ, ಓಕೆ. ಸಚೇತು, ಪುನೀತು, ಹರ್ಷ, ಸುನೀಲು, ಪವನು, ಭಾಸ್ಕರು. ನೀವೀಗ ಉದ್ದಕ್ಕೆ ಹೆಸರು ಹೇಳ್ತಾ ಹೋದ್ರೆ ನಾನು ಹೆಂಗ್ರಿ ನೆನ್ಪಿಟ್ಕೊಡ್ರಿ? ಒಂದು ಪೇಪರು ಒಂದು ಪೆನ್ ಕೊಟ್ರೆ ನಾನು ಬರ್ಕೋತೀನಿ. ಒಂದು ನಿಮಿಷ. ಶುರು ಮಾಡಿ. ಟೀ ಅಂಗಡಿ ಶಿವು. ರೀ, ನೀವು ಟೀ ಅಂಗಡಿ ಅಂದ ತಕ್ಷಣ ನಿಮ್ಮ ಕೈಲಿ ಟೀ ಕುಡಿದ್ರೆ ಹೆಂಗೆ ಅಂತ ಅನಿಸ್ತಾ ಇದೆ. ಸೊ ಟೀ ಕೊಡ್ತೀರಾ? ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ? ಅಲ್ಲ, ನೀವು ಬಡವ್ರ ಮನೇಲೆಲ್ಲ ಟೀ ಕುಡಿತೀರಾ ಸರ್? ಈ ಥರ ಓವರ್ ಆಗೆಲ್ಲ ಡೈಲಾಗ್ ಹೊಡಿಬಿಟ್ಟು ಬಿಸಿಯಾಗಿ ಟೀ ಮಾಡ್ಕೊಬನ್ನಿ ಸಾಕು. ಒಂದು ನಿಮಿಷ ಬಂದೆ. ಸುಮ್ಮನವ್ರೆ ಹೇಳಿ. ಸುಮ್ಮನವ್ರೆ ಅಳ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಹೊಟ್ಟೆ ನೋವ್ತಾ ಇದೆಯಾ? ಹಾಸ್ಪಿಟಲ್ಗೆ ಹೋಗ್ಬೇಕಾ? ಬರಲ್ಲ ಇವಾಗ ಮನೆಗೆ? ನನ್ನ ಕ್ಷಮಿಸ್ಬೇಡಿ ಸಾಹೇಬ್ರೆ, ನಿಮ್ಮ ಮನ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ನನ್ನ ಮನ್ಸಿಗೆ ನೋವು ಮಾಡಿದ್ರ? ಯಾವಾಗ ಸುಮ್ಮನವ್ರೆ? ಸುಮ್ಮನವ್ರೆ, ಅದ್ ನೆನ್ನೆನೆ ಮುಗ್ದೋಯ್ತಲ್ಲ, ಇವಾಗ ನೆನ್ಪಿಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಯಾಕಂದ್ರೆ ನಾನು ನಿಮಗೆ ಎಂತ ನೋವು ಕೊಟ್ಟೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ ಸಾಹೇಬ್ರೆ. ನನಗೆ ಅಂತ ನೀವು ಸಮಯ ಮಾಡ್ಕೊಂಡು ಹೋಗಿ ಈ ಮುದ್ದಾದ ಬಾಲಕೃಷ್ಣನ್ ತಂದಿದ್ದೀರಾ. ಈ ಪ್ರೀತಿಯಿಂದ ತಂದ್ಕೊಟ್ಟು ಹುಡ್ಗೋರೆನ ನಿಮ್ಮ ಕೈಯಾರೆ ಇಸ್ಕೊಳ್ಳೋ ಭಾಗ್ಯನ ಕಳ್ಕೊಂಡ್ಬಿಟ್ಟೆ ಸಾಹೇಬ್ರೆ. ಆ ಬಂಗಾರದಂತ ಅವಕಾಶ ನಾನು ಕಳ್ಕೊಂಡ್ಬಿಟ್ಟೆ. ಸುಮ್ಮನವ್ರೆ, ಗಿಫ್ಟ್ ನೋಡಿದ್ರ ಇಷ್ಟ ಆಯ್ತಾ? ಆಗದೆ ಇರುತ್ತೆ ಸಾಹೇಬ್ರೆ. ಇದುವರೆಗೂ ಈ ರೀತಿ ಮುದ್ದಾದ ಹುಡ್ಗೋರೆನ ನನ್ಗೆ ಯಾರೂ ಕೊಟ್ಟಿರ್ಲಿಲ್ಲ ಸಾಹೇಬ್ರೆ. ನನ್ನನ್ನು ಕ್ಷಮಿಸ್ಬೇಡಿ, ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ತಪ್ಪಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ. ಏನ್ ಮಾಡ್ತಾ ಇದ್ದೀರಾ? ನನ್ನ ತಪ್ಪಿಗೆ ನಾನೇ ಕೆನ್ನೆ ಹೊಡ್ಕೋತಿದ್ದೀನಿ. ಸಾಕು ಸಾಕು, ಜಾಸ್ತಿ ಕೆನ್ನೆ ಕುಡಿದ್ರೆ ಪೂರಿ ತರ ಆಗೋಗುತ್ತಷ್ಟೇ. ಯಾಕ್ರಿ ನಗ್ತಾನೆ ಇಲ್ಲ? ನಾನು ಜೋಕ್ ಮಾಡಿದೆ.
ನನ್ನ ಜೋಕ್ ಚೆನ್ನಾಗಿರ್ಲಿಲ್ವಾ? ನಗರಿ. ಹಾಗೇನಿಲ್ಲ ಸಾಹೇಬ್ರೆ, ನನ್ಗೆ ಅಳ್ಬೇಕು ಅನಿಸ್ತಿದೆ. ಆವಾಗ್ಲಿಂದ ಅಳ್ತಾ ಇದ್ದೀರಾ, ಇನ್ನೆಷ್ಟು ಅಳ್ಬೇಕು ನಿಮ್ಗೆ? ನಿಮ್ಮ ಭುಜಕ್ಕೆ ನನ್ನ ತಲೆ ಇಟ್ಟು ಅಳ್ಬೇಕು ಅನಿಸ್ತಾ ಇದೆ. ಅದಿರ್ಲಿ, ನಾನು ನಿಮ್ಗೆ ಗಿಫ್ಟ್ ಕೊಟ್ಟೆ, ನೀವು ನೆನ್ನೆ ನನ್ನ ಕೈ ತುತ್ತೆ ಕೊಡ್ಲಿಲ್ಲ ಗೊತ್ತಾ? ಅಯ್ಯೋ ಅಯ್ಯೋ ದೇವ್ರೆ, ನನ್ಗೆ ಎಂತ ಕೆಲಸ ಮಾಡಿಬಿಟ್ಟೆ. ನೀವು ಕೈ ಮುಂದೆ ಇಟ್ರು ನಿಮಗೆ ಕೈ ತುತ್ತು ಕೊಡದೆ ಇರೋ ಪಾಪಿ ಆಗ್ಬಿಟ್ನಲ್ಲ ನಾನು. ಸುಮ್ಮನವ್ರೆ, ನಾನು ನಿಮಗೆ ಬೇಜಾರಾಗಬೇಕು ಅಂತ ಹೇಳಲಿಲ್ಲ. ನಾನು ನಿಮಗೆ ಗಿಫ್ಟ್ ಕೊಟ್ಟೆ, ನೀವು ಟ್ರೀಟ್ ಕೊಡಿಸ್ತೀರೇನೋ ಅಂತ ಹೇಳಿದೆ ಅಷ್ಟೇ. ಕೈ ತುತ್ತು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ನಾನು ಕೈ ತುತ್ತು ತಿಂದೆ ಎಷ್ಟು ವರ್ಷ ಆಯ್ತು ಗೊತ್ತಾ? ಸಾಹೇಬ್ರೆ, ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀರಾ? ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾದ ಅಡುಗೆ ಮಾಡ್ಕೊಡ್ತೀನಿ. ಏನು ಮಾಡ್ತೀರಾ? ಉಪ್ಪಿಟ್ಟು, ಕೇಸರಿ ಬಾತು, ಅನ್ನ ಸಾಂಬಾರು, ಹಪ್ಪಳ ಅದೇ ಮಾಡ್ತೀರಾ? ಇಲ್ಲ ಸಾಹೇಬ್ರೆ, ನಾಟಿ ಕೋಳಿ ಸಾರು ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಬಿರಿಯಾನಿ ಮಾಡ್ತೀನಿ. ನಾಟಿ ಕೋಳಿ ಸಾರು ಮುದ್ದೆನಾ? ರೀ, ನಾನು ಬೆಳಗ್ಗೆ ತಿಂಡಿನೇ ಮಾಡಿಲ್ಲ, ಹಾಗೆ ಬಂದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹೊಟ್ಟೆ ಹಸು ಹೆಚ್ಚಾಗ್ತಾ ಇದೆ. ಸಾಹೇಬ್ರೆ, ನಿಮ್ಗೋಸ್ಕರ ನಾನು ಅಡುಗೆ ಮಾಡಿ ಊಟ ಮಾಡದೆ ಕಾಯ್ತಾ ಇರ್ತೀನಿ. ಬರ್ತೀರಾ ತಾನೆ? ಖಂಡಿತ ಬರ್ತೀನಿ. ಹಾಗಾದ್ರೆ ನಾನು ಈಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತೀನಿ. ಇಷ್ಟು ಬೇಗನಾ? ಹ್ಞೂ, ಮತ್ತೆ ನಾಟಿ ಕೋಳಿ ಸಾರು ಅಂದ್ರೆ ಅದೊಂದೇ ಮಾಡ್ತಾರಾ? ಅದ್ರ ಜೊತೆಗೆ ಎಣ್ಣೆ ಫ್ರೈ ಮಾಡೋದು ಬೇಡವಾ? ಕಬಾಬ್ ಮಾಡೋದು ಬೇಡವಾ? ಅದ್ರ ಜೊತೆಗೆ ಇನ್ನೊಂದೆರಡು ರುಚಿ ರುಚಿಯಾದ ಊಟಕ್ಕೆ ಮಾತ್ರ ತಪ್ಪಿಸ್ಬಾರ್ದು. ಕಾಯ್ತಾ ಇರ್ತೀನಿ. ಸರಿ, ಮಿಸ್ ಮಾಡದೆ ಬರ್ತೀನಿ. ಔಟ್ ಫೋಕಸ್ ಹರ್ಷ, ಟಿ ಅಂಗಡಿ ಶಿವು. ನಿಮಿಷ, ಔಟ್ ಫೋಕಸ್ ಹರ್ಷ, ಟಿ ಅಂಗಡಿ ಶಿವು, ಆಮೇಲೆ ಆ ಚಿಕನ್ ಅಂಗಡಿ ಮುಸ್ತಫಾ, ಫಿರೋಜು. ಮುಸ್ತಫಾ, ಫಿರೋಜಾ? ಈ ನಾ ಹಿಡ್ಕೊಂಡು ಓಡಾಡ್ತಿರ್ತಾನಲ್ಲ, ಏನು ಅವನ ಹೆಸರು? ಹಾ, ಟೋನಿ. ಟೋನಿ. ಹಾ, ಆಮೇಲೆ ಮತ್ತೆ ನಾನು ಹೇಳ್ತಾ ಇರ್ತೀನಿ, ಬರಿತಾ ಹೋಗಿ. ಮತ್ತೆ ನೆನಪಾಗ್ತಿಲ್ಲ ಸುಭಾಷ್ ಅವರೇ, ಈಗ ಎಷ್ಟು ಹೆಸರು ಬರದ್ರಿ? ಈಗ 15 ಆಯ್ತು ರೀ. ಸಾಕ್ಬಿಡ್ರಿ, ಆ ಹುಡುಗ ಇದರಲ್ಲಿ ಅವನ ಒಬ್ಬ ಆಗಿರ್ತಾನೆ. ಆಗಿರ್ಲೇಬೇಕು. ನಮ್ಗೀಗ ಅವ್ನು ಸಿಗೋದು ತುಂಬಾ ಇಂಪಾರ್ಟೆಂಟು. ಅವ್ನು ಯಾಕೆ ಇಷ್ಟು ದಿನ ಆದ್ಮೇಲೆ ಅಕ್ಕನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಅವನು ಈಗ ಯಾಕೆ ರಾಜೇಶ ಕೊಲೆ ಆಗಿರೋ ವಿಷಯ ಹೇಳ್ದ? ಇಷ್ಟು ದಿನ ಎಲ್ಲಿದ್ದ ಅವನು? ಯಾರಾದ್ರೂ ಅವನಿಗೆ ಬೆದರಿಕೆ ಹಾಕಿರ್ಬೋದಾ? ಹಾಕಿದ್ರು ಏನಂತ ಬೆದರಿಕೆ ಹಾಕಿರ್ಬೋದು? ಅದು ಅಲ್ಲದೆ ಅವ್ನು ಮನೆಗೆ ಬರೋ ಧೈರ್ಯ ಮಾಡಿದ್ದಾನೆ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೇಬೇಕು. ಏನಾಯ್ತು? ನೀವು ಕ್ರಿಮಿನಲ್ ಲಾಯರ್ ಆಗಬೇಕು ಅನ್ಕೊಂಡಿದ್ದೀರಾ ಇಲ್ಲ ಸಿವಿಲ್? ಡೌಟೇ ಬೇಡ, ನಾನು ಕ್ರಿಮಿನಲ್ ಲಾಯರೇ ಆಗೋದು. ಅಲ್ಲ, ಅಕಸ್ಮಾತ್ ಇಷ್ಟು ಜನದಲ್ಲಿ ಅವ್ನು ಇರಲಿಲ್ಲ ಅಂದ್ರೆ? ಇದನ್ನ ನಾವು ಚೈನ್ ಲಿಂಕ್ ರೀತಿಯಲ್ಲಿ ಬಳಸ್ಬೋದು. ಒಬ್ಬ ಫ್ರೆಂಡಿಂದ ಇನ್ನಿಬ್ರು ಹೊಸ ಫ್ರೆಂಡ್ಸ್ ಹೆಸರು ಗೊತ್ತಾದ್ರೆ ನಮಗೆ ಒಂದು 40 ಜನ ಹೆಸರು ಗೊತ್ತಾಗುತ್ತಲ್ವಾ? ಯಪ್ಪ, ಸೂಪರ್ ರೀ, ತುಂಬಾ ಕ್ಲೆವರ್ ರೀ ನೀವು. ಥ್ಯಾಂಕ್ಸ್. ಏನು? ಅದೇನೋ ಟೀ ಅಂತಾರಲ್ಲ, ಅದು ಪಾತ್ರೆಯಿಂದ ಇಣುಕ್ತಾ ಇದೆ. ಅಯ್ಯೋ, ಉಗ್ತಿದೆ ಅಂತ ಹೇಳಿ. ರೀ, ನೀವ್ ಏನೇ ಹೇಳಿ, ಈ ನಾಯಿ ಹಿಡಿಯೋ ಟೋನ್ ಇದ್ದಾನಲ್ಲ, ಅವನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಂಗಿಲ್ಲ. ಸುಭಾಷ್, ಸಾರಿ ಸುಭಾಷ್. ಅಯ್ಯೋ, ಮೈಯೆಲ್ಲ ಸುತ್ತಿರ್ಬೇಕು ನಾವು. ತೆಗಿರಿ. ನೋಡಿದ್ರ ಅದಕ್ಕೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಚೆನ್ನಾಗಿ ನೋಡ್ಕೊಂಡ್ ಬಂದ್ರ? ಅವಳು ಒಂಥರ ಊಸರು ಬಳ್ಳಿದ್ದಾಗೆ. ಅದಕ್ಕೆ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬಣ್ಣನ ಬದಲಾಯಿಸ್ತಾ ಇರ್ತಾಳೆ. ಈಗ
2 ನಿಮಿಷಕ್ಕೆ ಮುಂಚೆ ಎಷ್ಟು ದುಃಖದಲ್ಲಿದ್ಲು ಗೊತ್ತಾ ಅದಕ್ಕೆ? ಅಷ್ಟು ಬೇಗ ಅದು ಹೇಗೆ ಚೇಂಜ್ ಆಗ್ಬಿಡ್ತಾಳಪ್ಪ. ಅವಳು ನೋವು ಮರಿಲಿ ಅಂತಾನೆ ತೀರ್ಥ ಗಿಫ್ಟ್ ಕೊಟ್ಟಿದ್ದಾನೆ ಜಾನು. ಏನ್ ಗಿಫ್ಟು? ಬಾಲಕೃಷ್ಣನ್ ವಿಗ್ರಹ. ಅಷ್ಟಕ್ಕೆ ಅಷ್ಟೊಂದು ಖುಷಿ ಪಡ್ತಿದ್ದಾಳ? ಅವನು ಇಲ್ಲಿವರೆಗೂ ಆ ಹೂ ಮಾರೋಳ್ನಾಗ್ಲಿ ಅವಳ ಹೊಟ್ಟೆಲಿರೋ ಮಗುನಾಗ್ಲಿ ಒಪ್ಕೊಂಡಿಲ್ಲ. ಅದೇ ನೋವು ಅವಳನ್ನ ತುಂಬಾ ಕಾಡ್ತಾ ಇತ್ತು. ಮನೆಯವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಥ ಮಾತ್ರ ಒಪ್ಕೊಂಡಿಲ್ಲ ಅಂತ. ಆದ್ರೆ ಈಗೇನಾಯ್ತು ನೋಡು, ತೀರ್ಥ ಅವಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ದಾನೆ. ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಒಪ್ಕೋತಾ ಇಲ್ಲ. ಅವನು ಈಗ ಆ ಮೂರ್ತಿನ ಕೊಟ್ಟಿದ್ದಾನೆ ಅಂತಂದ್ರೆ ಅವಳನ್ನ ನಿಧಾನವಾಗಿ ಒಪ್ಕೋತಿದ್ದಾನೆ ಅಂತ ಸೂಚನೆ ಕೊಡ್ತಿದ್ದ ಹಾಗೆ ಜಾನು. ಅಲ್ಲಿಗೆ ತೀರ್ಥ ಮೊದಲನೇ ಹೆಜ್ಜೆ ಮುಂದಿಡ್ತಿದ್ದಾನೆ. ಅವಳು ಅವನನ್ನ ಇವತ್ತು ಊಟಕ್ಕೆ ಮನೆಗೆ ಕರೀತಾಳಂತೆ. ಅವನಿಗೆ ಇಷ್ಟ ಆಗಿರೋ ಕೋಳಿ ಸಾರು ಮುದ್ದೆ ಮಾಡಿ ಹಾಕ್ತಾಳಂತೆ. ಅಲ್ಲಿಗೆ ಅವ್ರ ಪ್ರೀತಿಗೆ 2ನೇ ಹೆಜ್ಜೆ ಇಟ್ಟಾಗೆ. ಅವಳು ಅನ್ಕೊಂಡ ಹಾಗೆ ಅಡ್ಗೆ ಮಾಡಿ ಬಡಿಸಿದ್ಲು ಅಂತ ಇಟ್ಕೊ, 3ನೇ ಹೆಜ್ಜೆನೂ ಮುಗ್ದ ಹಾಗೆ. ಅಲ್ಲಿಗೆ ಅವನು ಕಂಪ್ಲೀಟ್ ಆಗಿ ಅವಳ ವಶಕ್ಕೆ ಹೋದ ಹಾಗೆ. ಅಂದ್ರೆ ನಿಮ್ ರಿವೆಂಜು, ಅವಳನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನು ಎಲ್ಲ ಉಲ್ಟಾ ಹೊಡೆಯುತ್ತೆ ಅಂತೀರಾ? ಅಷ್ಟು ಸುಲಭವಾಗಿ ಸೋಲಕ್ಕೆ ನಾನು ಒಪ್ಕೊಂಡ್ಬಿಡ್ತೀನ? ಏನ್ ಮಾಡ್ತೀರಾ ಅದಕ್ಕೆ? ಈಗ ಅಣ್ಣ ಮತ್ತೆ ಅವಳು ತುಂಬಾ ಸಂತೋಷವಾಗಿದ್ದಾರಲ್ಲ. ಬರ್ಡೇ ಪಾರ್ಟಿಲಿ ಅವಳ ತಮ್ಮನ ವಿಷಯ ಅವಳಿಗೆ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ ಅವಳಿಗೆ ಮನೆಯವ್ರು ಕಾಣಿಸ್ಲಿಲ್ಲ, ಮನೆಯವ್ರ ಖುಷಿ ಕಾಣಿಸ್ಲಿಲ್ಲ. ಸ್ವಂತ ತಂಗಿ ಅಪ್ಪ ಸಮಾಧಾನ ಮಾಡೋದಕ್ಕೆ ಬಂದ್ರು ಅವಳು ಸಮಾಧಾನ ಮಾಡ್ಕೊಳ್ಳಿಲ್ಲ ಅಂತಂದ್ಮೇಲೆ ಅವಳಿಗೆ ಆ ವಿಷಯ ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರಿರ್ಬೋದು. ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಈಗ ಅವಳ ಮುಖದಲ್ಲಿ ಮೂಡಿರೋ ನಗುನ ನಾನು ವಾಪಸ್ ಕಿತ್ಕೋತೀನಿ. ರೀ ರಾಜವ್ರೆ, ಇರಿ, ಒಂದ್ 5 ನಿಮಿಷ ಒಣಗಕ್ಕೆ ಹಾಕಿದೀನಿ. ರೀ ಪರವಾಗಿಲ್ಲ ರೀ, ನಾನು ಮನೆಗೆ ಹೋಗಿ ತೊಳ್ಕೊತೀನಿ. ರೀ ರಾಜಿ, ಆಯ್ತೇನ್ರಿ? ಸುಭಾಷ್, ಒಂದ್ 5 ನಿಮಿಷ ಒಣಗಕ್ಕೆ ಹಾಕಿದೀನಿ. ಏನಾಯ್ತು ಸುಭಾಷಪ್ಪ? ಅಪ್ಪ, ಅದು ಸುಭಾಷ್ ಅವ್ರಿಗೆ ಟೀ ಕೊಡೋದಕ್ಕಂತ ಬಂದೆ, ಶರ್ಟ್ ಮೇಲೆ ಚಲ್ಬಿಟ್ಟೆ. ಗೊತ್ತಾಗಲ್ವ ನನಗೆ? ಹೆಣ್ಮಕ್ಳು ಕೆಲಸ ಮಾಡ್ಬೇಕಾದ್ರೆ ನಿಧಾನದಲ್ಲಿ ಮಾಡಬೇಕು. ಪಾಪ ಅವ್ರ ಅಂಗಿ ಮೇಲೆಲ್ಲ ಟೀ ಚೆಲ್ಲಿದೆಯಲ್ಲವ. ತಪ್ಪಾಯ್ತಪ್ಪ. ಸುಭಾಷ್, ಬೇಜಾರು ಮಾಡ್ಕೊಬೇಡ ಕಣಪ್ಪ, ಗೊತ್ತಾಗಲ್ಲ ಅದಕ್ಕೆ. ಅಯ್ಯೋ ಪರವಾಗಿಲ್ಲ ಅಂಕಲ್, ಪಾಪ ಅವರು ಏನು ಬೇಕು ಅಂತ ಮಾಡಲಿಲ್ಲ, ಅವರು ತಂದ್ಕೊಟ್ರು, ನಾನು ನೋಡಲಿಲ್ಲ. ಏನೇ ಆಗಲಿ ಕಣಪ್ಪ, ಹುಷಾರಾಗಿ ಮಾಡಬಾರ್ದ? ಅವಳು ಜಾಸ್ತಿ ದುಡ್ಡಿನ ಬಟ್ಟೆ ಹಾಕೊಂಡಿರ್ತೀರ ನೀವು, ಅದ್ರ ಮೇಲೆ ಟೀ ಚೆಲ್ಬಿಟ್ರೆ ಅದ್ರ ಕಾಲೆ ಎಲ್ಲ ಹೋಯ್ತದೋ ಇಲ್ವೋ? ರಾಜೇ, ಏನು ನೋಡ್ತಾ ನಿಂತಿದ್ಯಾ? ವರ್ಷ ಇದನ್ನೆಲ್ಲ ವರ್ಷದ ಬರಪ್ಪ, ನೀನು ಕೂತ್ಕೋ. ನಿಧಾನಕ್ಕೆ ಮಾಡ್ಬೇಕು ಕೆಲಸಗಳನ್ನ. ಕೂತ್ಕೋ ಬರಪ್ಪ, ಕೂತ್ಕೋ. ಸುಭಾಷಪ್ಪ, ನಮ್ಮ ಸುಮ್ನಿ ಹೆಂಗವಳೆ? ನೋವೆಲ್ಲ ಮರ್ತ್ಕೊಂಡವಳ? ಇಲ್ಲ ಅಂಕಲ್, ಇನ್ನೂ ನೋವಲ್ಲೇ ಇದ್ರು. ಹೂ ಕಣಪ್ಪ, ಅವಳಿಗೆ ತಮ್ಮನ ಕಳ್ಕೊಂಡಿರೋ ನೋವು ತುಂಬ ಬಾಧಿಸ್ತಾ ಐತೆ. ನಂಗೆ ಗೊತ್ತು ಅಂಕಲ್, ರಾಜೇಶನ್ ಸ್ಥಾನನ ನನ್ನ ಕೈಲಿ ತುಂಬಕ್ಕಾಗಲ್ಲ. ಆದರೂ ಅದಕ್ಕೆ ತಮ್ಮನ ಕೊರತೆ ಕಂಡ ಹಾಗೆ ನಾನು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಒಟ್ಟಿನಲ್ಲಿ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಕುಟುಂಬ ಸಿಕ್ಕಿದ್ದು ನಮ್ಮ ಸುಮ್ಮನೆ ಅದೃಷ್ಟ ಕಣಪ್ಪ. ಆ ಕೊಲೆಗಾರ ಒಬ್ಬ ಸಿಕ್ಬಿಟ್ರೆ ಅವಳು ಸರಿ ಹೋಯ್ತಾಳೇನೋ ಅಂತ ಅದೇ ಪ್ರಯತ್ನದಲ್ಲಿದ್ದೀವಿ ಅಂಕಲ್. ಕೊಲೆಗಾರ ಸಿಗಲೇಬೇಕು. ಒಂದ್ಸಲ ಕೊಲೆಗಾರನಿಗೆ ಶಿಕ್ಷೆ ಆದ್ರೆ ಆಗ್ಲೇ ಅಕ್ಕನ ಮನಸ್ಸಿಗೆ ಸಮಾಧಾನ ಆಗೋದು. ರಾಜಿ, ಅಂಗಿ ಒಣಗ್ತಾ ನೋಡು ಪಾಪ, ನೋಡು ಟವಲ್ ಹಾಕೊಂಡು ಓದಾಡ್ತೈತೆ ಹುಡುಗ. ಒಂದು ಕೆಲಸ ಮಾಡು, ನನ್ನ ಶರ್ಟೇ ಒಂದು ಕೊಡು. ಇಲ್ಲ ಬೇಡ ಅಂಕಲ್, ಒಣಗಿರುತ್ತೆ, ಬೇಡ ಒಣಗಿರುತ್ತೆ ನೋಡಿ. ತಗೊಳ್ಳಿ. ಇಲ್ಲ ರೀ, ನಂಗೆ ಬೇಡ. ಚೆನ್ನದಿಲ್ಲ, ತಗೊಳ್ರಿ. ಏನಾಯ್ತಪ್ಪ? ಬಿಸಿ ಇತ್ತು ಅದು. ನಿಧಾನ ಕೊಡಮ್ಮ. ಏನಾಯ್ತು? ಅಷ್ಟೊಂದು ದುಡ್ಡು ಈಗ ಯಾಕೆ ಬೇಕು ಜಾನು? ಅದನ್ನ ಕಟ್ಕೊಂಡು ನಿನಗೇನೆ? ನನಗೇನು ಬೇಕೋ ನಾನು ಅದಕ್ಕೆ ಹತ್ರ ಕೇಳ್ತಾ ಇದ್ದೀನಿ. ಅದಕ್ಕೆ ಇವಾಗೇನು ನೀವು ನಂಗೆ ದುಡ್ಡು ಕೊಡ್ತಿರೋ ಕೊಡಲ್ವೋ? ದುಡಿಯೋರ್ ಕಷ್ಟ ಏನು ಅಂತ ನಿನಗೆ ಗೊತ್ತಾಗೋವರೆಗೂ 1 ಪೈಸಾನೂ ಕೊಡಲ್ಲ. ನಾನು ಯಾಕೆ ಕಷ್ಟಪಡ್ಬೇಕು? ನಮ್ಮಪ್ಪ ಆಸ್ತಿ ಮಾಡಿಟ್ಟಿಲ್ವಾ? ಅದ್ರಲ್ಲಿ ನನಗೆ ಅಂತ ಪಾಲಿಲ್ವಾ? ಮುಚ್ಚೆ ಬಾಯಿ.
ಇನ್ನೊಂದ್ಸಲ ಆಸ್ತಿ ಪಾಲು ಅಂತೆಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನನ್ ಕೆನ್ನೆ ಏನ್ ಬಾಕ್ಸಿಂಗ್ ಬ್ಯಾಗ ಬಂದಿರಲ್ಲ ನನ್ ಕೆನ್ನೆಗೆ ಬಾರಿಸ್ಬಿಟ್ಟು ಹೋಗೋದಿಕ್ಕೆ. ಜಾನು, ಇನ್ನೊಂದು ಮಾತಾಡಿದ್ರು ನಾನು ಅಕ್ಕ ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನು, ಅಕ್ಕ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ತಾನೆ, ಅಲ್ಲಿಗೆ ಮುಗೀತು. ಸುಮ್ಮನೆ ಯಾಕೆ ಅವ್ರಿಗೆ ಹಿಂಸೆ ಮಾಡ್ತಿದ್ಯಾ? ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಇವಾಗ ನೀವೇನಾದ್ರೂ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಇನ್ ಮುಂದೆ ನಾನು ನಿಮ್ಮ ಹತ್ರ ಮಾತೇ ಆಡ್ಸಲ್ಲ. ಜಾನು, ಏನ್ ಮಾತಾಡ್ತಿದ್ಯಾ ನೀನು? ಈ ಮನೇಲಿ ನಿನ್ ಜೊತೆಗೊಬ್ರು ನಿಲ್ತಾರೆ ಅಂದ್ರೆ ಅದು ಸಾಧನಕ್ಕ. ಅವ್ರ ಜೊತೆನೇ ಮಾತಾಡಲ್ಲ ಅಂದ್ರೆ ಹೀಗೆಲ್ಲ ಮಾತಾಡಿ ಅವ್ರ ಮನ್ಸು ನೋಯಿಸ್ಬೇಡ ಜಾನು. ಹೋಗ್ಲಿ ಬಿಡು ಸುಮಾ, ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಇವಳು ಬದಲಾಗೋದೂ ಇಲ್ಲ. ಅದ್ ಸರಿ, ನೀನೇನಕ್ಕೆ ಬಂದಿದ್ದು? ಏನಾದರೂ ಬೇಕಿತ್ತಾ? ಅಕ್ಕ, ಅದು ಸಾಹೇಬ್ರಿಗೆ ನಿನ್ನೆ ಕೈ ತುತ್ತು ಕೊಡ್ಲಿಲ್ವಲ್ಲ, ಅದಕ್ಕೆ ಇವಾಗ ನಾಟಿ ಕೋಳಿ ಸಾರು ಮಾಡಿ ಕೈ ತುತ್ತು ಕೊಡೋಣ ಅಂತ ಕರೆದಿದ್ದೀನಿ. ಓಹೋ, ಪರವಾಗಿಲ್ವೇ? ಕೈ ತುತ್ತು ನಿನ್ನೆ ಅಲ್ಲಿ ಪಾಸ್ ಆಗಿತ್ತು, ಇವತ್ತಿಲ್ಲಿ ಪ್ಲೇ ಆಗ್ತಿದೆ. ವೆರಿ ಗುಡ್, ವೆರಿ ಗುಡ್. ನಡೀಲಿ ನಡೀಲಿ. ಸರಿ ಅಕ್ಕ, ಇನ್ನೇನು ಬಂದ್ಬಿಡ್ತಾರೆ, ತುಂಬ ಕೆಲಸಗಳಿದೆ, ನಾನು ಬರ್ತೀನಿ. ಒಂದು ನಿಮಿಷ ನಿಂತ್ಕೋ. ಬಾಯ್ಲಿ. ಏನಕ್ಕ? ಏನ್ ಸುಮಾ, ನಾನು ಹೇಳಿದ್ದೆಲ್ಲ ಮರ್ತೋಯ್ತಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನೇನು ಮಾಡಿದೆ ಅಕ್ಕ? ಮತ್ತಿನ್ನೇನು ಸುಮಾ, ಇವಳಿಗೂ ಸ್ವಲ್ಪ ಅಡುಗೆ ಕೆಲಸಗಳನ್ನೆಲ್ಲ ಕಲ್ಸ್ಕೊಡು ಅಂತ ಹೇಳಿರ್ಲಿಲ್ವಾ ನಿನಗೆ? ನೀನು ಒಬ್ಳೇ ಹೋಗ್ತಿದ್ಯಲ್ಲ, ಇವಳನ್ನು ಕರ್ಕೊಂಡು ಹೋಗು. ಹೋಗು. ಅದಕ್ಕೆ ಏನೀಗ? ನಿನಗೆ ದುಡ್ಡು ಬೇಕು ತಾನೆ? ನೀನು ಕೆಲಸ ಮಾಡು, ನಾನು ಕೊಡ್ತೀನಿ. ಸುಮಾ, ನೀನು ತೀರ್ಥಂಗೋಸ್ಕರ ಅಡುಗೆ ಮಾಡ್ತಿದ್ಯಾ, ತುಂಬ ಕೆಲಸ ಇರುತ್ತೆ, ಒಬ್ಳೇ ಯಾಕೆ ಕಷ್ಟಪಡ್ತೀಯಾ? ಇವಳನ್ನು ಕರ್ಕೊಂಡು ಹೋಗು. ಸರಿ, ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ, ಅದು ಮುಗಿಯೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಿನ್ನ ಹೆಲ್ಪ್ಗೆ ಜಾನು ಇರ್ತಾಳೆ. ಹೋಗು ಜಾನು. ಅದಕ್ಕೆ ಜಾನು, ಬಾ ನೀನು. ಏಯ್ ಹೋಗೆ. ಜಾನು ಗೀನು ಅನ್ಕೊಂಡು ಬಂದ್ಬಿಟ್ಲು. ನಿನ್ ಕರೆದಿದ ತಕ್ಷಣ ನಾನು ಬಂದ್ಬಿಡ್ಬೇಕಾ? ಜಾನು, ನಾನೇ ನಿಂಗೆ ದೊಡ್ಡ ದೊಡ್ಡ ಕೆಲಸ ಕೊಡಲ್ಲ. ತರಕಾರಿ ಹಚ್ಚೋದು, ಮಿಕ್ಸಿಗೆ ಹಾಕೋದು, ಈ ಥರ ಸಣ್ಣ ಕೆಲಸನೇ ಕೊಡ್ತೀನಿ. ಬಾ. ನೋ, ನಾನು ಬರಲ್ಲ. ಅದಕ್ಕೆ ನಂಗೆ ಯಾವ ಕೆಲಸನೂ ಬರಲ್ಲ, ನಾನು ಹೋಗೋದು ಇಲ್ಲ. ಅದಕ್ಕೆ ಅಷ್ಟೇ. ಜಾನು, ನೀನು ಸುಮಂಗೆ ಹೆಲ್ಪ್ ಮಾಡಕ್ ಹೋಗ್ತೀಯ, ಹೆಲ್ಪ್ ಮಾಡಬೇಕು ಅಷ್ಟೇ. ಪಾಪ ಸುಮನ ಒಬ್ಳೆ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ಅಟ್ಲೀಸ್ಟ್ ಇವತ್ತಾದ್ರೂ ಅವಳು ತೀರ್ಥಂಗೆ ಕೈ ತುತ್ತು ಕೊಡ್ಬೇಕಲ್ವಾ? ಹೋಗು ಜಾನು, ನೀನು ಅವಳಿಗೆ ಹೆಲ್ಪ್ ಮಾಡು, ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ. ಹೋಗು. ಸರಿ, ಇವಳು ಕರೆದ್ಲು ಅಂತ ಹೋಗ್ತಾ ಇಲ್ಲ, ನಿಮ್ ಖುಷಿಗೋಸ್ಕರ ಹೋಗ್ತಾ ಇದ್ದೀನಿ. ಸುಮಾ, ಇವತ್ತಾದ್ರೂ ನೀನು ತೀರ್ಥನ್ ಪ್ರೀತಿ ಗೆಲ್ಬೇಕು. ಸರಿ ಅಕ್ಕ. ಜಾನು, ಬಾ. ನೀನ್ ನಡಿ. ಕೈ ತುತ್ತು ಕೋಳಿ ಸಾರು. ನಾನು ನಿಮ್ಮ ಕೊಟೇಶನ್ ನೋಡಿದೆ, ನೀವು ಹೇಳಿದ ಪರ್ಸೆಂಟೇಜಿಗೆ ಮಾಡೋಕ್ಕಾಗಲ್ಲ. ನನಗೆ 30% ಬೇಕು. ಏನು ಸರ್, ತಮಾಷೆನಾ ಸರ್? 30% ಅಂದರೆ ಇನ್ನು ಸುಮ್ಮನೆನಾ ಸರ್? ಹಿಂದಿನವರು 10% ಮಾಡ್ತಿದ್ರು ಸರ್, ನೀವು ಏಕ್ದಮ್ 20% ಹೇಳ್ತಿದ್ದೀರಾ. ನಾವು ಬದುಕೋದು ಬೇಡವಾ ಸರ್? ಸರ್, ಇದರ ಆಳ ಅರಿವು ಇಲ್ಲದೆ ನಾನು ಮಾತಾಡ್ತಾ ಇಲ್ಲ. ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಕೆಲಸ ಮಾಡಿಸ್ತೀರಾ, ಹೇಗೆ ಕೆಲಸ ಮಾಡಿಸ್ತೀರಾ ಅಂತ ನಾನು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅದರ ಪ್ರಕಾರ ನೀವು ತಗೋತಿರೋ ಪರ್ಸೆಂಟೇಜ್ ತುಂಬ ಹೆಚ್ಚು. 30% ಕೊಟ್ಟರೆ ಮಾತಾಡ್ತೇನೆ. ಸರ್, ನಮ್ಮ ತಾಯಣೆ ಸರ್, ನನ್ನ ಮಕ್ಕಳಾಣೆ, ಇದರಲ್ಲಿ ನನ್ನ ಕಮ್ಮಿನೇ ಉಳಿಯೋದು ಸರ್. ಎಲ್ಲಿ ಎಷ್ಟು ಉಳಿಯುತ್ತೆ, ಏನಾಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರೆಲ್ಲ ಲಾಭದಲ್ಲೇ ಇರ್ತಾರೆ. ನೀವು ಕೇಳಿದಷ್ಟು ಟೆಂಡರ್ ಕೊಟ್ಟು ನಿಮ್ಮನ್ನೇ ಶ್ರೀಮಂತರನ್ನಾಗಿ ಮಾಡಿದ್ರೆ ನನಗೇನು ಬಂತು? ನೀವು ಬೆಳೀರಿ, ನಾನು ಬೆಳಿತೀನಿ, ಜೊತೆಗೆ ಕ್ಷೇತ್ರದ ಅಭಿವೃದ್ಧಿನೂ ಆಗಬೇಕು. ಈ 3 ಆಗುತ್ತೆ ಅಂದರೆ 30% ಬೇಕು. ಅಲ್ಲ ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ರೇ, ನಿಮ್ಗೆ ಯಾರು ಅಂತ ಗೊತ್ತಾ? ನಾನು ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿರೋದೇ ನಾನು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ನಾಯಕರು ಹೋಗಿ ಕೇಳಿ ತಿಳ್ಕೊಳ್ರಿ. ಹೌದು, ನಿನಗೆ ಯಾರು ಕಡಿಮೆಗೆ ಮಾಡಿಸ್ಕೊಟ್ಟಿದ್ರೋ ಅವ್ರ ಹತ್ರ ಹೋಗಿ ಮಾಡಿಸ್ಕೊ. ನಿನ್ನ ಹಿಂದೆ ತುಂಬ ಜನ ಕಾಯ್ತಾ ಇರ್ತಾರೆ.